ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ರೆಸ್ಟೋರೆಂಟ್ ಸ್ಟೈಲ್ ದಾಲ್ ಕಿಚಡಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಮೊದಲಿಗೆ ಒಂದು ಅರ್ಧ ಕಪ್ ರೈಸಿಗೆ 1/4 ಕಪ್ ತೊಗರಿಬೇಳೆ. ನಾವು 3 ಜನ ಇದ್ದೀವಿ, ನೀವು ನೋಡ್ಕೊಂಡು ಇದು ಮಾಡಿ. ಚೆನ್ನಾಗಿ ತೊಳ್ಕೊಂಬಿಡಿ. ಈ ಥರ ನೀಟಾಗಿ 2 ಸರಿ ವಾಶ್ ಮಾಡ್ಕೊಳ್ಳಿ ನೀರಲ್ಲಿ. ವಾಶ್ ಮಾಡಿದ ಮೇಲೆ ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕಿ ಒಂದು 4ರಿಂದ 5 ವಿಷಲ್ ಆಗೋವರೆಗೂ ಇಡಬೇಕು. ಸ್ವಲ್ಪ ಮೆತ್ತಗಾಗಬೇಕು ಅದು. ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಹಾಗೆ ಗೋಡಂಬಿನ ಬ್ರೌನಿಷ್ ಆಗೋವರೆಗೂ ಹುರ್ಕೋಬೇಕು. ಫುಲ್ ಬ್ರೌನಿಷ್ ಆಗಲಿ. ಇದು ದಾಲ್ ಕಿಚಡಿ ತುಂಬ ಚೆನ್ನಾಗಿರುತ್ತೆ. ನೈಟ್ ಟೈಮ್ ಮಾಡ್ಕೊಂಡು ತಿನ್ನಬೇಕಾದ್ರೆ ಒನ್ ಟೈಮು ಮನೇಲಿರೋ ಇಂಗ್ರೀಡಿಯೆಂಟ್ಸೇ ಯೂಸ್ ಮಾಡ್ಕೋಬೋದು. ಹಾಗೆ ಪಲಾವ್ ಎಲೆ ಒಂದು, ಇದು ರುಬ್ಬೋದಿರಲ್ಲ, ಏನೂ ಇರಲ್ಲ. ಹಾಗೆ 2 ಚಕ್ಕೆ ಪೀಸು ಡೈರೆಕ್ಟಾಗಿ ಹಾಕಬೇಕು ನೋಡಿ. ಎಲ್ಲ ಫುಲ್ ಕ್ಲೀನಾಗಿ ಹಿಂಗೆ ಮ್ಯಾಶ್ ಮಾಡೋದು. ಹಾಗೆ ಸ್ವಲ್ಪ ಸಾಸಿವೆ, 1 ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ 2 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿನಾದರೂ ತೊಗೋಬೋದು, ಒಣಮೆಣ್ಸಿನ್ಕಾಯಿ ಆದರೂ ಹಾಕ್ಬೋದು, ನಿಮ್ಮ ಇಷ್ಟ. ಹಾಗೆ ಸ್ವಲ್ಪ ಕರಿಬೇವು ಒಂದು ತೊಗೋಬೋದು, ನಾನು ಹಾಕಿದ್ದೀನಿ ಅಷ್ಟೇ ನೋಡಿ. ಫುಲ್ ಹಿಂಗೆ ಬ್ರೌನಿಷ್ ಆಗೋವರೆಗೂ ಹುರ್ಕೋಬೇಕು. ಹಾಗೆ 2ರಿಂದ 3 ಬೆಳ್ಳುಳ್ಳಿ ಪೀಸು. ಬೆಳ್ಳುಳ್ಳಿ ಮೇನ್ ಇದಕ್ಕೆ ಬೇಕಾಗಿರೋದು. ಶುಂಠಿ ಹಾಕ್ಬೋದು, ನಾನು ಬೆಳ್ಳುಳ್ಳಿ ಮಾತ್ರ ಹಾಕಿದ್ದೀನಿ. ಇದೆಲ್ಲ ಆದಮೇಲೆ ಮೇನ್ ಇಂಗ್ರೀಡಿಯೆಂಟ್ಸು ಮೆಣಸು. ಕಾಳು ಮೆಣಸನ್ನ ಪುಡಿ ಮಾಡಿ ಹಾಕಿಬಿಡಿ. 4ರಿಂದ 5 ಹಾಕಿ, ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಬೇಯಬೇಕು. ಆಮೇಲೆ ಲಾಸ್ಟಿಗೆ 1 ಟೊಮೆಟೊ ಹಾಕಿದ್ದೀನಿ. 1 ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಅದು ಫುಲ್ಲು ಬೇಯಬೇಕು, ಮೆತ್ತಗಾಗಬೇಕು. ಹಾಗಾದರೆ ಕಿಚಡಿ ಚೆನ್ನಾಗಿರುತ್ತೆ. ಈ ಥರ ಮೆತ್ತಗಾದ್ಮೇಲೆ ಸ್ವಲ್ಪ ನೀರು ಹಾಕಿ ಮುಚ್ಚಿಬಿಡಿ. ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಆದಮೇಲೆ ಈಗ ನೋಡೋಣ. ತೊಗರಿಬೇಳೆ ಅನ್ನ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ. ಈ ಥರ ಫುಲ್ಲು ಮೆತ್ತಗಾಗಬೇಕು, ಮ್ಯಾಶ್ ಆಗಬೇಕು ನೋಡಿ. ಒಂದು ಇದೂ ಇರಬಾರ್ದು, ಅದು ಕ್ಲೀನಾಗಿರಬೇಕು. ರೈಸ್ ಆಗಲಿ ತೊಗರಿಬೇಳೆ ಆಗಲಿ. ಅದನ್ನು ಫುಲ್ಲಿಗೆ ನಾವು ಒಗ್ಗರಣೆಗೆ ಹಾಕೋಣ. ಇದು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ 1 ಗಂಟೆ ಇಲ್ದಂಗೆ ಕ್ಲೀನಾಗಿ ಮ್ಯಾಶ್ ಮಾಡ್ಕೋಬೇಕು ನೋಡಿ. ನೀಟಾಗಿ ಕಲಸಿ ಈ ಥರ. ಒಂದು ಸ್ವಲ್ಪನೂ ಗಂಟು ಇರಬಾರ್ದು, ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ. ಈ ಥರ ಆಗಬೇಕು. ನೀರು ನೀವು ಎಷ್ಟು ಹಾಕಂತೀರ ಡಿಫ್ರೆಂಟ್, ಅಂದರೆ ನೀರು ಜಾಸ್ತಿನೂ ಹಾಕಬೇಡಿ. ಆಮೇಲೆ ಹರಳುಪ್ಪಾದರೂ ಹಾಕಿ, ರುಚಿಗೆ ತಕ್ಕಷ್ಟು ಸಾಲ್ಟ್ ಆದರೂ ಹಾಕಿ, ಅರಿಶಿನ ಪುಡಿ, ಹಾಗೆ ಮೆಣಸಿನ ಪುಡಿ, ಧನಿಯಾ ಪೌಡ್ರು, ಗರಂ ಮಸಾಲ, ಹಾಗೆ ಪಾವ್ ಭಾಜಿ ಪೌಡ್ರು ಅರ್ಧ ಟೀ ಸ್ಪೂನ್ ಹಾಕಿಬಿಡಿ. ಹಾಕಿ ಎಲ್ಲ ಕ್ಲೀನಾಗಿ ಕಲಿಸ್ಬೇಕು ನೋಡಿ ಈ ಥರ. ಇದಕ್ಕೆ ಇನ್ನೊಂದು ಮೇನ್ ಅಂದರೆ ಚಾಟ್ ಮಸಾಲ ಪೌಡ್ರು ಸ್ವಲ್ಪ ಹಾಕಿ, ಚೆನ್ನಾಗಿರುತ್ತೆ, ಅದೊಂಥರ ಟೇಸ್ಟು. ಈ ಥರ ಫುಲ್ಲು ನೋಡಿ ಬೇಯಬೇಕು. ಒಂದು 10ರಿಂದ 15 ನಿಮಿಷ ಸಾಕು. ಆಲ್ರೆಡಿ ಬೆಂದಿರುತ್ತೆ. ಮೇಲೆ ಬೇಕಾದರೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 5 ನಿಮಿಷ ಮುಚ್ಚಳ ಮುಚ್ಚಿಬಿಟ್ರೆ ಸಾಕು, ಅಷ್ಟೇ. ಈಗ ಸರ್ವ್ ಮಾಡುವಾಗ ಸ್ವಲ್ಪ ತುಪ್ಪ ಹಾಕಿ ಕ್ಲೀನಾಗಿ ಎಲ್ಲ ಕಲಿಸ್ಬಿಟ್ಟು ಸರ್ವ್ ಮಾಡಿ. ದಾಲ್ ಕಿಚಡಿ ರೆಡಿ. ತುಂಬ ಚೆನ್ನಾಗಿರುತ್ತೆ ನೈಟ್ ಟೈಮಲ್ಲಿ ತಿನ್ನೋಕ್ಕೆ, ಬಿಸಿ ಬಿಸಿಯಾಗಿ ಮಳೆಗಾಲದಲ್ಲಿ ನೋಡಿ. ಮಾಡಿ ತಿನ್ನಿ, ಈಸಿ ಇದೆ ರೆಸಿಪಿ. ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ರೆಸಿಪಿಗಳು ತುಂಬ ಚೆನ್ನಾಗಿ ಬರುತ್ತೆ. ಸಿಂಪಲ್ಲಾಗಿರೋ ರೆಸಿಪಿಗಳನ್ನ ನಾನು ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.